ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕಾವೇರಿಯಿಂದ ಗೋದಾವರಿಯವರೆಗೂ ವಿಸ್ತಾರವಾಗಿ ಹರಡಿದ ಕನ್ನಡ ನಾಡು ಬ್ರಿಟಿಷರು ಒಡೆದು ಆಳುವ ನೀತಿಯಿಂದಾಗಿ ಒಡೆದು ಚೂರು ಚೂರಾಯಿತು. ಒಂದು ಭಾಗ ಮಹಾರಾಷ್ಟ್ರಕ್ಕೂ, ಒಂದು ಭಾಗ ಆಂಧ್ರ ಪ್ರದೇಶಕ್ಕೂ, ಒಂದು ಭಾಗ ತಮಿಳುನಾಡಿಗೂ ಹಾಗೂ ಕೆಲವು ಭಾಗ ಕೇರಳ ನಾಡಿಗೂ ಸೇರಿ ಹೋಯಿತು. ಉಳಿದ ಸ್ವಲ್ಪ ಭಾಗ ಮೈಸೂರು ರಾಜ್ಯವೆಂದು ಕರೆಯಲ್ಪಟ್ಟಿತು. ಹೀಗಾಗಿ ಕರ್ನಾಟಕತ್ವ ಹರಿದು ಹಂಚಿ ಹೋಯಿತು. ವಿಸ್ತಾರವಾದ ಸಾಮ್ರಾಜ್ಯವು ಕೋತಿ ಕಜ್ಜಾಯ ಹಂಚಿದಂತೆ ಆಯಿತು. ಯಾವ ಪುಣ್ಯದ ಪ್ರಭಾವವೋ ಒಡೆದ ಕನ್ನಡ ನಾಡು 1956ನೇ ಇಸವಿ ನವೆಂಬರ್ 1ರಂದು ವಿಶಾಲ ಮೈಸೂರು ಎಂಬ ಹೆಸರಿನಿಂದ ಒಂದುಗೂಡಿತು. ಕನ್ನಡ ನಾಡು ನುಡಿಯು ಒಂದುಗೂಡಿ ಪುನರುದ್ಧಾರವಾದ ಆ ದಿನ ಕರ್ನಾಟಕ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡುವಂತಹ ಮಹತ್ವದ ದಿನವಾಯಿತು. 1973ರ ನವೆಂಬರ್ 1ರಂದು ವಿಶಾಲ ಮೈಸೂರು ಕರ್ನಾಟಕ ರಾಜ್ಯವೆಂದು ಮರುನಾಮಕರಣ ಹೊಂದಿತು. ಹೀಗಾಗಿ ನವೆಂಬರ್ 1 ಅತಿ ಮಹತ್ವದ ದಿನವಾಗಿ ಕನ್ನಡ ರಾಜ್ಯೋತ್ಸವವನ್ನು ಅಂದು ಆಚರಿಸಿಕೊಳ್ಳುತ್ತಿದೆ. ಕೆಲವರು ಕರ್ನಾಟಕ ರಾಜ್ಯೋತ್ಸವವೆಂದು ಸಹ ಕರೆಯುವರು. ಕನ್ನಡ ರಾಜ್ಯೋತ್ಸವವು ಕನ್ನಡಿಗರಿಗೆ ಅತಿ ಮಹತ್ವವಾದ ದಿನ. ಅಂದು ಸರ್ಕಾರ, ರಾಜ್ಯದ ಸಂಘ ಸಂಸ್ಥೆಗಳು ಒಂದಾಗಿ ಉತ್ಸವವನ್ನು ಆಚರಿಸುವರು. ನಾಡದೇವಿಯಾದ ಕನ್ನಡಾಂಬೆಯ ಉತ್ಸವವನ್ನು ಆಬಾಲವೃದ್ಧರಾದ ಕೂಡಿ ವೈಭವದಿಂದ ಆಚರಿಸುವರು. ಕರ್ನಾಟಕದ ಪ್ರಾಚೀನ ಸಂಸ್ಕೃತಿಯನ್ನು, ಕವಿ ಪರಂಪರೆಯನ್ನು, ಕನ್ನಡಕ್ಕಾಗಿ ದುಡಿದ ಮಹನೀಯರನ್ನು, ಕಾವ್ಯ ಪರಂಪರೆಯನ್ನು ಸ್ಮರಿಸುವರು. ಮೆರವಣಿಗೆಯಲ್ಲಿ ಆನೆ, ಕುದುರೆ, ರಥಗಳನ್ನು ಬಳಸುವರು. ಭುವನೇಶ್ವರಿಯ ಮುಂದೆ ವೀರರ ಸ್ತಬ್ಧಚಿತ್ರಗಳು ಸಾಲಾಗಿ ಮುನ್ನಡೆಯುವವು. ವಿದ್ಯಾರ್ಥಿಗಳು ಕನ್ನಡ ಕಲಿಗಳ ದೊರೆಗಳ ಪಾತ್ರಗಳನ್ನು ಹಾಕಿ ಮಿಂಚುವರು. ಜಾನಪದ ವಾದ್ಯಗಳಾದ ತಮ್ಮಟೆ, ಕರಡಿ ವಾದ್ಯ, ಕಹಳೆ, ಕೊಂಬು, ನಗಾರಿ ಮುಂತಾದವುಗಳ ಸಪ್ಪಳ ಕರ್ಣಗಳಿಗೆ ಹರ್ಷವನ್ನುಂಟು ಮಾಡುವುದು. ಸಾಂಸ್ಕೃತಿಕ ಕಾರ್ಯಕ್ರಮಗಳು ದಿನಗಟ್ಟಲೆ ನಡೆಯುವವು. ಕನ್ನಡಿಗರೆಲ್ಲರೂ ಅತ್ಯುತ್ಸಾಹದಿಂದ ರಾಜ್ಯೋತ್ಸವದಲ್ಲಿ ಪಾಲ್ಗೊಂಡು ಸಂತಸ ಪಡುವರು. ಹಬ್ಬವು ವೈಭವದಿಂದ ಆಚರಿಸಲ್ಪಡುವುದು. ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರಿನಲ್ಲಿ ಅತ್ಯಾಕರ್ಷಕವಾದ ವಿಶೇಷ ಉತ್ಸವವು ವಿಜೃಂಭಣೆಯಿಂದ ನಡೆಯುವುದು. ಅಂದಿನ ಮೆರವಣಿಗೆ, ನಗರದ ಅಲಂಕಾರ, ಮನೋರಂಜನಾ ಕಾರ್ಯಕ್ರಮ, ಸನ್ಮಾನ ಕಾರ್ಯಕ್ರಮ, ಭಾಷಣ ಕಾರ್ಯಕ್ರಮಗಳನ್ನು ನೋಡಲು ತುಂಬ ಚೆನ್ನಾಗಿರುತ್ತದೆ. ಕನ್ನಡ ನಾಡು ಸುಂದರ ಬೀಡು, ನದಿ ತಪೋವನಗಳ ನಾಡು. ಇಲ್ಲಿ ಪವಿತ್ರವಾದ ಕಾವೇರಿ, ಕೃಷ್ಣ, ಘಟಪ್ರಭಾ, ಮಲಪ್ರಭಾ, ತುಂಗಭದ್ರಾ ಮುಂತಾದ ನದಿಗಳು ಹರಿಯುತ್ತವೆ. ಮಲೆಗಳು, ಬಯಲುಗಳು ತಾಯಿಯ ಮಡಿಲಾಗಿವೆ. ಶಂಕರ, ರಾಮಾನುಜ, ಮಧ್ವ, ಬಸವ ಮುಂತಾದ ಮತಾಚಾರ್ಯರ ಬೀಡಾಗಿದೆ. ಬೇಲೂರು, ಹಳೆಬೀಡು, ಸೋಮನಾಥಪುರದಂತಹ ಅಪೂರ್ವವಾದ ಕಲಾದೇಗುಲಗಳಿಂದ ಕೂಡಿದೆ. ಶೃಂಗೇರಿ, ಶಿವಗಂಗೆ, ಶ್ರೀರಂಗಪಟ್ಟಣದಂತಹ ಪುಣ್ಯಕ್ಷೇತ್ರಗಳು ಇವೆ. ಮಸೀದಿಗಳಿವೆ, ದೇವಾಲಯಗಳಿವೆ, ಇಗರ್ಜಿಗಳಿವೆ. ಪುರಾಣ ಪುರುಷರುಗಳಾದ ಪಂಪ, ರನ್ನ, ಪೊನ್ನ, ಲಕ್ಷ್ಮೀಶ, ಕುಮಾರವ್ಯಾಸರು ಇದ್ದಾರೆ. ಕನ್ನಡ ನಾಡು ಹರಿದು ಹಂಚಿ ಹೋದ ಮೇಲೆ ಅದನ್ನು ಒಗ್ಗೂಡಿಸಲು ಆಲೂರು ವೆಂಕಟರಾಯ, ಮುದವೀಡು ಕೃಷ್ಣರಾಯ, BM ಶ್ರೀಕಂಠಯ್ಯ, ಆನಕ್ರು, ಸಾಲಿ ರಾಮಚಂದ್ರರಾಯ, ಗೋವಿಂದ ಪೈ ಮುಂತಾದ ಮಹನೀಯರು ಅಪಾರವಾಗಿ ಶ್ರಮಿಸಿದರು. ಅವರ ಆಸೆ ಕೈಗೂಡಿದ, ಅವರ ಕನಸು ನನಸಾದ ದಿನವೇ ಕರ್ನಾಟಕ ರಾಜ್ಯೋತ್ಸವ. ಈ ಹಬ್ಬವು ಒಂದು ಅಂದಾನುಕರಣೆಯಾಗಬಾರದು, ಅರ್ಥಪೂರ್ಣವಾಗಿ ಆಚರಿಸಲ್ಪಡಬೇಕಾದುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಮಾತೃಭೂಮಿಯನ್ನು, ಮಾತೃಭಾಷೆಯನ್ನು ಗೌರವಿಸದ ಮನುಜನ ಎದೆಯನ್ನು ಸುಡುಗಾಡಿದರೂ ಪಾಪವಿಲ್ಲ. ಮಾತೃಭೂಮಿಗೆ, ಮಾತೃಭಾಷೆಗೆ ಮಹತ್ವ ನೀಡುವ ಈ ದಿನವನ್ನು ರಾಜ್ಯೋತ್ಸವ ಎಂದು ಕರೆದಿರುವುದು ಅರ್ಥಪೂರ್ಣವಾಗಿದೆ. ಸರ್ಕಾರ ಅಂದು ನಾಡು ನುಡಿಗೆ ದುಡಿದ ಮಹನೀಯರಿಗೆ ರಾಜ್ಯ ಪುರಸ್ಕಾರವಿದ್ದು ಸನ್ಮಾನಿಸುತ್ತದೆ. ಹಳ್ಳಿಗಳಲ್ಲೂ ಅಲ್ಲಿನ ಸ್ಥಳೀಯರು ಸನ್ಮಾನಿಸಿ ಪರಂಪರೆಗೆ ಪುಷ್ಟಿ ನೀಡುತ್ತಿದೆ. ಇಷ್ಟೆಲ್ಲ ಆದರೂ ಕನ್ನಡ ನಾಡಿನ ಆಡಳಿತ ಭಾಷೆಯಾಗದೆ ಹೋಗಿರುವುದು ದುರ್ದೈವದ ಸಂಗತಿ. ಕನ್ನಡ ಕಾಪಾಡಲು ಕಾವಲು ಸಮಿತಿ ನೇಮಿಸಬೇಕಾಗಿ ಬಂದುದು ಮತ್ತು ದುರ್ದೈವದ ಸಂಗತಿಯಾಗಿದೆ. ಚಪ್ಪರಿಸಿದರೆ ಸಾಲದು, ಅದು ಅರ್ಥಪೂರ್ಣವಾಗಬೇಕು. ಕನ್ನಡ ನಾಡಿನಲ್ಲಿ ಹಬ್ಬ ಆಚರಿಸಿ ಕಡಲೆ ಸಕ್ಕರೆ ಕನ್ನಡವೇ ಸಾರ್ವಭೌಮ ಭಾಷೆಯಾಗಬೇಕು. ವಿಧಾನಸೌಧದ ಕನ್ನಡ ಗುಡಿಯಾಗಬೇಕು. ಇಲ್ಲಿ ಹಲವಾರು ಜಾತಿಗಳಿವೆ, ಮತಗಳಿವೆ, ಧರ್ಮಗಳಿವೆ. ಇಷ್ಟೆಲ್ಲ ಆದರೂ ನಾವು ಕನ್ನಡಿಗರು.
ನಮ್ಮ ಭಾಷೆ ಕನ್ನಡ, ನಮ್ಮ ಬದುಕು ಕನ್ನಡ ಎಂಬ ಭಾವೈಕ್ಯತೆ ಮೂಡಿಸುವ ಸಲುವಾಗಿಯೇ ಈ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತಿದೆ. ಕನ್ನಡ ನಾಡು ಭಾವೈಕ್ಯತೆಯ ಬೀಡಾಗಬೇಕು, ಸರ್ವ ಜನಾಂಗದ ತೋಟವಾಗಬೇಕು, ಸರ್ವಧರ್ಮಗಳ ಸಂಗಮವಾಗಬೇಕು, ಕನ್ನಡ ಮೂಲಕ ಭಾರತೀಯತ್ವವನ್ನು ಗಳಿಸಬೇಕೆಂಬುದೇ ಸಂಕೇತವಾಗಿದೆ. ಜೈ ಕನ್ನಡಾಂಬೆ.